ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಕೇಳ್ತಿದ್ರು, ನೀವು ಸ್ಕೂಲ್ಗೆ ಹೋಗ್ತೀರಾ, ಟ್ಯೂಷನ್ ಮಾಡ್ತೀರಾ, ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ತುಂಬ ಜನ ಅನ್ಕೋತಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನ್ನ ಮಾರ್ನಿಂಗ್ ರೊಟೀನು ಸ್ಟಾರ್ಟ್ ಆಗೋದು ಮಾರ್ನಿಂಗ್ 5:45ಗೆ ನಾನು ಎದ್ದೋಳೋದು ಆ್ಯಕ್ಚುಲಿ. ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಟೀ ಕುಡಿಯೋ ಅಭ್ಯಾಸ. ಫಸ್ಟ್ ಟೀ ಇದ್ರೇ ನನಗೆ ಬೇಗ ಬೇಗ ಕೆಲಸ ಆಗೋದು. ಆ ಥರ ರೂಢಿಯಾಗಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಮಾಡಿಕೊಂಡು ಜೊತೆಗೆ ಇಮಿಡಿಯೇಟ್ ಹಂಗೆ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಮಾರ್ನಿಂಗೇ ಟಿಫನ್ನು ಅಡುಗೆ ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಆಫ್ಟರ್ನೂನು ನಮ್ಮ ಅತ್ತೆ ಎಲ್ಲ ಮನೇಲಿ ಇರ್ತಾರಲ್ವ, ಅವ್ರು ಅನ್ನ ಮುದ್ದೆ ಏನಾದರೂ ಒಂದು ಮಾಡ್ಕೋತಾರೆ. ಅದಕ್ಕೇ ಸಾಂಬಾರು ಮತ್ತು ಟಿಫನ್ ಮಾತ್ರ ರೆಡಿ ಮಾಡಿ ಇಟ್ಬಿಟ್ಟು ನಾನು ಹೋಗ್ತೀನಿ. ಅದಕ್ಕೆ ಇವಾಗ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಟೀ ಕುಡಿಯೋ ಅಷ್ಟೊತ್ತಿಗೆ ವಿಸಿಲ್ ಬರುತ್ತೆ ಅಂತ ಹೇಳಿ ಕುಕ್ಕರ್ಗೆ ಎಲ್ಲ ಹಾಕಿ ವಿಸಿಲ್ಗೆ ಇಡ್ತಾಯಿದ್ದೆ. ಇವತ್ತು ಮೊಸೊಪ್ಪು ಸಾಂಬಾರು ಮಾಡೋದಕ್ಕೆ ನಾನು ನೈಟೇ ಸೊಪ್ಪೆಲ್ಲ ಬಿಡಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಟಿದ್ದೆ. ಅದಕ್ಕೆ ವಿಸಿಲ್ ಹಾಕಿ ಇಟ್ಬಿಡೋಣ ಅಂತ ಹೇಳಿ ವಿಸಿಲ್ಗೆ ಇಟ್ಟಿದ ತಕ್ಷಣ ಆಲ್ಮೋಸ್ಟ್ ಬೇಗ ಅಡುಗೆ ಆಗಿಬಿಡುತ್ತೆ. ಅದೇ ಗ್ಯಾಪಲ್ಲಿ ಬಾಲ್ಕನಿಲಿ ಹೋಗಿ ಒಂದು 2 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ ಟೀ ಎಲ್ಲ ಕುಡ್ಕೊಂಡು ಬರ್ತೀನಿ. ಅದಾದಮೇಲೆ ಟಿಫನ್ ಐಟಮ್ಗೆ ಏನು ಮಾಡಬೇಕು ಅಂತ ಅದು ಕೂಡ ನೈಟೇ ರೆಡಿ ಮಾಡಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಕನ್ಫ್ಯೂಷನ್ಸ್ ಇರಲ್ಲ. ಇವತ್ತು ಟಿಫನ್ಗೆ ಬಂದು ನಾನು ಉಪ್ಮಾ ಮಾಡಿದ್ದು. ಅದಕ್ಕೆ ರವೆ ಎಲ್ಲ ರೆಡಿ ಮಾಡಿ ನಾನು ವಿತಿನ್ ಒಂದು 45 ಮಿನಿಟ್ಸ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. 5:45 ಅಂದ್ರೂ 6 o'clockಗೆ ಕಿಚನ್ಗೆ ಹೋದ್ರೂ 6:45ಗೆಲ್ಲ ಅಡುಗೆ ಮುಗಿಯುತ್ತೆ. ಅಷ್ಟರಲ್ಲಿ ನಮ್ಮ ಅದಿತಿ ಎದ್ದಿರ್ತಾಳೆ. ಅಷ್ಟೊತ್ತಿಗೆ ಹೋಗಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸೋ ಅಷ್ಟೊತ್ತಿಗೆ 7:15 7:30 ಆಗಿರುತ್ತೆ. ನಾನು ಮನೆ ಒರೆಸಿ ರಂಗೋಲಿ ಎಲ್ಲ ಹಾಕಿ ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ನಮ್ಮ ಅದಿತಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿರ್ತಾರೆ. ಅವರಿರೋದಕ್ಕೆ ನನ್ನ ಕೆಲಸ ಇನ್ನೂ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಯಾಕಂದರೆ ಅದನ್ನು ನಾನೇ ಮಾಡಬೇಕಂದ್ರೆ ಇನ್ನೂ ಕಷ್ಟ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ. ಯಾಕಂದರೆ ನಾನು 8:45ಗೆಲ್ಲ ಸ್ಕೂಲ್ ರೀಚ್ ಆಗಬೇಕು. ಆ ಟೈಮಲ್ಲಿ ನನ್ನ ಕೆಲಸ ಮಾಡಿಕೊಂಡು ಮನೆಯದೆಲ್ಲ ಮಾಡಿ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವರು ಇರೋದ್ರಿಂದ ಈ ಥರ ಕೆಲಸ ಎಲ್ಲ ನನಗೂ ಹೆಲ್ಪ್ ಆಗುತ್ತೆ. ಬೆಳಗ್ಗೆನೇ ಮನೆ ಒರೆಸಿದ ತಕ್ಷಣ ರಂಗೋಲಿ ಹಾಕೋ ಅಭ್ಯಾಸ. ಯಾಕಂದರೆ ಮನೆ ಮುಂದೆ ರಂಗೋಲಿ ಹಾಕಿದ್ರೇ ಅದೊಂಥರ ಕಳೆ, ಮತ್ತು ಪೂಜೆ ಮಾಡಿದ್ರೇನು ನೋಡೋಕ್ಕೊಂಥರ ಮನೆ ಮುಂದೆ ಲಕ್ಷಣ. ಚಿಕ್ಕ ರಂಗೋಲಿ ಆಗಲಿ ನಾನು ಮನೆ ಒರೆಸಿದ್ಮೇಲೆ ರಂಗೋಲಿ ಹಾಕಿ ರೂಢಿ ನನಗೆ. ಬೆಳಗ್ಗೆನೇ ಎದ್ದು ಮನೆ ಒರೆಸಿ ರಂಗೋಲಿ ಎಲ್ಲ ಹಾಕೋಷ್ಟೊತ್ತಿಗೆ ಅದಿತಿ ಕೂಡ ರೆಡಿಯಾಗಿರ್ತಾಳೆ. ಅದೇ ಟೈಮಲ್ಲಿ ಅಡುಗೆ ಎಲ್ಲ ರೆಡಿ ಆಗಿರುತ್ತಲ್ವ, ಬಾಕ್ಸ್ ಎಲ್ಲ ರೆಡಿ ಮಾಡಿ ನಾನು ಸ್ನಾನಕ್ಕೆ ಹೋಗೋಕ್ಕೆ ಆಗುತ್ತೆ ಟೈಮ್ ಒಂದು 8:15ವರೆಗೂ ಆಗೋಗುತ್ತೆ. ಅಷ್ಟೊತ್ತಿಗೆ ಅದಿತಿ ಕೂಡ ರೆಡಿಯಾಗಿರ್ತಾಳೆ. ಅವಳಿಗೆ ಟಿಫನ್ ಕೊಟ್ಬಿಟ್ಟು ನಾನು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋತ್ತಿಗೆ ಕರೆಕ್ಟಾಗಿ 8:30 8:40 ಆಗುತ್ತೆ. ಇನ್ನೊಂದು 5 ಮಿನಿಟ್ಸಲ್ಲಿ ನಾನು ಬೇಗ ಬೇಗ ಟಿಫನ್ ಮಾಡಿ ಮತ್ತು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ವಾಕೇಬಲ್ಲೇ ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸು. ಅಲ್ಲಿಂದ ನಾನು ರೆಡಿಯಾಗಿ ನಮ್ಮ ಹಸ್ಬೆಂಡು ಇಲ್ಲಾಂದರೆ ನಮ್ಮ ಮಾವ ಬಿಡ್ತಾಯಿದ್ರು ಯಾವಾಗಲೂ. ಅವ್ರಿಗೆ ಈಗ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಮ್ಮ ಹಸ್ಬೆಂಡೇ ಬಿಡ್ತಾರೆ ಈಗ. ನಾವು ಗಾಡೀಲಿ 5 ಮಿನಿಟ್ಸ್ ಒಳಗಡೆ ಸ್ಕೂಲ್ ರೀಚ್ ಆಗ್ತೀನಿ. ವಿತಿನ್ 2:30 ಎಲ್ಲ ನಾನು ಮನೆ ರೀಚ್ ಆಗ್ತೀನಿ. ಮನೆಗೆ ಬಂದು ಊಟ ಮಾಡಿ ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ 2:45ಗೆಲ್ಲ ನಮ್ಮ ಟ್ಯೂಷನ್ ಮಕ್ಕಳು ಬರ್ತಾರೆ. 2:45ಗೆ ನಾನು ಟ್ಯೂಷನ್ ಮಾಡಿ 7 ಅಷ್ಟೊತ್ತಿಗೆ ನಾನು ವೈಂಡ್ ಅಪ್ ಮಾಡಿಬಿಡ್ತೀನಿ ಟ್ಯೂಷನ್ನು. ಟ್ಯೂಷನೆಲ್ಲ ವೈಂಡ್ ಅಪ್ ಮಾಡಿ ಒಂದು 15 ಮಿನಿಟ್ಸ್ ನಾನು ರಿಲ್ಯಾಕ್ಸ್ ಮಾಡ್ತೀನಿ. ಅಷ್ಟೊತ್ತಿಗೆ 7:30 ಆಗೋಗುತ್ತೆ. ಮತ್ತೆ ನಾಳೆಗೆ ಏನು ಅಡುಗೆ ಏನು ಟಿಫನ್ನು ಅಂದ್ಕೊಂಡು ಕೂತ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ನಾಳೆಗೆಲ್ಲ ರೆಡಿ ಮಾಡಿ ಎಷ್ಟು ಆಗೋಗುತ್ತೆ ಒಂದು 8:30. ಮತ್ತೆ ಊಟ ಮುಗಿಸಿ ಇವತ್ತು ನಮ್ಮ ಅಕ್ಕ ಅವ್ರು ಬಂದಿದ್ದರು. ಯಾಕಂದರೆ ನಮ್ಮ ಅಕ್ಕನ ಮಗಳು NCC ಕ್ಯಾಂಪ್ಗಂತ ಕೋಲ್ಕತ್ತಾಗೆ ಹೋಗ್ತಾಯಿದ್ಲು. ಫಸ್ಟ್ ಟೈಮ್ಗೆ ಅವಳಿಗೆ ಇಷ್ಟು ದೂರ ಒಬ್ಬಳನ್ನೇ ಕಳಿಸ್ತಾ ಇರೋದು. ನಮ್ಮ ಮನೆ ಹತ್ರನೇ ರೈಲ್ವೆ ಸ್ಟೇಷನ್ನು, ಸಿಟಿಯಿಂದ ಟ್ರೈನ್ ಇದ್ದಿದ್ದು. ಅವಳಿಗೂ ಟ್ರೈನ್ ಹತ್ತಿಸ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ. 10:20 ಆಗಿತ್ತು ಟ್ರೈನ್ ಇದ್ದಿದ್ದು. ಅವಳನ್ನ ಟ್ರೈನಿಗೆ ಬಿಟ್ಬಿಟ್ಟು ನಾನು ಮನೆಗೆ ಬರೋತ್ತಿಗೆ 10:30 ಆಯಿತು. ನಮ್ಮ ಮಾವಾಗೆ ಟ್ಯಾಬ್ಲೆಟ್ಸ್ ಎಲ್ಲ ತೆಗ್ದಿಡ್ಬೇಕಿತ್ತು ಈ ವೀಕ್ದು. ಎಲ್ಲ ಬಾಕ್ಸಲ್ಲಿ ಹಾಕಿ ನಾನು ಮಲಗೋತ್ತಿಗೆ 11 ಆಗಿದೆ ಟೈಮು. ಇದಾಗಿತ್ತು ನನ್ನ ಇವತ್ತಿನ ರೊಟೀನ್. ಯಾವ ಥರ ಇತ್ತು ನನ್ನ ಬ್ಯುಸಿ ಲೈಫ್ ಅಂತ ನೀವು ನೋಡಿದ್ರಿ. ನಿಮ್ಗೆ ಏನು ಅನ್ನಿಸ್ತು
ಕಮೆಂಟ್ ಮಾಡಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.